ಜನ ಸಿನಿಮಾ ನೋಡ್ತಿಲ್ಲ, ಹಾಗೆ ಥಿಯೇಟ್ರಿಗೂ ಬರ್ತಿಲ್ಲ. ಹಾಗಿದ್ರೆ ಥಿಯೇಟರ್ಸ್ ಎಲ್ಲ ಮುಚ್ಚೋಗುತ್ತಾ? ಇದು ನಿಜಾನಾ ಸುಳ್ಳ? ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ವೆಲ್ಕಮ್ ಟು ಅವರ್ ನ್ಯೂ ಚಾನೆಲ್. ನನ್ನ ಅನಿಸಿಕೆ. ಜನರಿಗೆ ಎಷ್ಟೇ ಕೆಲಸ ಇದ್ರೂ, ತನ್ನ ಸುಖ ದುಃಖ ನೋವು ಏನೇ ಇದ್ರೂ ತನ್ನ ಮೈಂಡ್ ರಿಫ್ರೆಶ್ ಮಾಡೋದೇ ಸಿನಿಮಾ. ನಾವು ಚಿಕ್ಕವರಿಂದಾನು ಸಿನಿಮಾ ನೋಡ್ತಾನೆ ಬೆಳೆದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಿಂದ ಬರ್ತಾ ಇರೋದು ಒಂದೇ ಒಂದು ಮಾತು: ಜನ ಸಿನಿಮಾ ನೋಡ್ತಿಲ್ಲ, ಅದರಲ್ಲೂ ಕನ್ನಡ ಸಿನಿಮಾ ನೋಡ್ತಿಲ್ಲ, ಹಾಗೆ ಸಪೋರ್ಟ್ ಕೂಡ ಮಾಡ್ತಿಲ್ಲ. ಆದರೆ ನೀವೇ ಹೇಳಿ, ಈ ವರ್ಷ 2024ರಿಂದ 5 ತಿಂಗಳಾಯಿತು, ಎಷ್ಟು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ನೀವೇ ಹೇಳಿ. ಸುಮಾರು 70 ಚಿತ್ರ ಬಿಡುಗಡೆಯಾಗಿದ್ರೂ ಕೂಡ ನಮಗೆ ಗೊತ್ತಿರೋದು ಮಾತ್ರ 4 ಫಿಲ್ಮ್ಸ್ಗಳು. ಇದರಿಂದ ಗೊತ್ತಾಗುತ್ತೆ ಯಾವ ಸಿನಿಮಾ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ತಲುಪುವುದೇ ವಿರಳ ಆಗ್ತಿದೆ. ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ಅದನ್ನು ಜನರಿಗೆ ತಲುಪಿಸೋದು ಸಹ ಅಷ್ಟೇ ಮುಖ್ಯ. ಇವೆಲ್ಲದರಿಂದ ನನ್ನ ಕೊನೆಯ ಅನಿಸಿಕೆ ಏನೆಂದ್ರೆ ಫ್ರೆಂಡ್ಸ್, ಜನ ಸಿನಿಮಾವನ್ನು ನೋಡ್ತಿಲ್ಲ ಅನ್ನೋದನ್ನು ಬಿಟ್ಟು ಸಿನಿಮಾ ಜನರಿಗೆ ಸರಿಯಾಗಿ ತಲುಪಿಸುವ ವಿಚಾರದಲ್ಲಿ ಎಚ್ಚೆತ್ತುಕೊಂಡ್ರೆ ಜನ ಸಿನಿಮಾವನ್ನು ಗೆಲ್ಲಿಸಿದ್ದಾರೆ, ಹಾಗೆ ಮುಂದೆ ಕೂಡ ಗೆಲ್ಲಿಸುತ್ತಾರೆ. ಸೊ ಇದಾಗಿತ್ತು ಈ ವಿಡಿಯೋದ ನನ್ನ ಅನಿಸಿಕೆ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ.